ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಹೆಲ್ದಿ ಡಯಟ್ರಿ ಫುಡ್ ತೊಗೊಂಬಂದಿದ್ದೀನಿ. ಸಲಾಡ್ಸ್ನ 3 ಬಗೆಯಾದಂಥ ಸಲಾಡ್ಸ್ ತೊಗೊಂಬಂದಿದ್ದೀನಿ. ಇದು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರಿಗೆ ಮತ್ತು ಗುಡ್ ಹೆಲ್ತಿಗೆ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಆಗಿರೋವಂಥ ಸಲಾಡ್ಸು ವೀಕ್ಷಕರೇ. ಮತ್ತು ಎಷ್ಟೋ ಜನ ಈ ಸಮ್ಮರ್ನಲ್ಲಿ ಊಟಗಳೇ ಬೇಡ ಅಂತ ಅನಿಸುತ್ತೆ, ಅಂಥವರು ಕೂಡ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಈಸಿ ಟು ಡೈಜೆಸ್ಟ್ ವೀಕ್ಷಕರೇ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಮೊದಲಿಗೆ ಕಡಲೆಕಾಳು ತೊಗೊಂಡಿದ್ದೀನಿ. ಕೆಂಪು ಕಡಲೆಕಾಳು ಅಂತ ಹೇಳ್ತಾರಲ್ಲ, ಆ ಕಡಲೆಕಾಳು ತೊಗೊಂಡಿದ್ದೀನಿ. ಒಂದೇ 1 ಕಪ್ಪು. ಅದನ್ನು ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೀನಿ, ಅಂದರೆ ನೈಟು ನೆನೆಸಿಟ್ಟಿದ್ದೆ. ಈಗ ಬೆಳಿಗ್ಗೆ ಎದ್ದಾದ ನಂತರ ಇದನ್ನು ಒಂದು ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಮುಳುಗುವಷ್ಟೇ ನೀರು ಹಾಕಬೇಕು. ನೋಡಿ, ಇವಾಗ ನಾನು ಏನು ಕಡಲೆಕಾಳು ಹಾಕಿದ್ದೀನಲ್ಲ, ಕಡಲೆಕಾಳು ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇವಾಗ ನಾನು ಇದನ್ನು 3ರಿಂದ 4 ಕೂಗು ಕೂಗಿಸ್ಕೊಳ್ತೀನಿ. ನಿಮ್ಮನೆ ಕುಕ್ಕರ್ನಲ್ಲಿ ಎಷ್ಟು ಕೂಗಿಗೆ ಬೇಯುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಅಷ್ಟು ವಿಷಲ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಕುಕ್ಕರ್ ಕೂಡ ಕೂಗ್ಸಾಗಿದೆ. ಇವಾಗ ನಾನು ಅದನ್ನು ತೆಗಿತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಕ್ಲೀನಾಗಿ ತೆಗೆದಿಟ್ಟಿದ್ದೀನಿ. ಈ ಸಿಪ್ಪೆ ತೆಗೆದಿರುವಂಥ ಆಲೂಗೆಡ್ಡೆನ ನೋಡಿ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಪೀಸ್ ಮಾಡ್ತಾ ಹೋಗ್ತೀನಿ. ನಾವಿವಾಗ ಕಡಲೆಕಾಳು ಸಲಾಡ್ ಜೊತೆಯಲ್ಲಿ ಆಲೂಗೆಡ್ಡೆನ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಹಾಕಿದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ತಿನ್ನಕ್ಕಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನೋಡಿ, ಇಷ್ಟಿಷ್ಟಪ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದೇ ಥರನೇ ಆ ಪೀಸ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಅದು ಬೇಯೋದಕ್ಕೋಸ್ಕರವಾಗಿ. ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಏಕೆಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಬೇಯೋದಕ್ಕಿಂತ ಮುಂಚೆನೇ, ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪ ನಾನು ನೀರನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಒಂದ್ಸರಿ ಸ್ಟಿರ್ ಮಾಡಿಬಿಟ್ಟು ಇವಾಗ ನಾನು ಬೇಯೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕುಕ್ಕರ್ನಲ್ಲಾದರೆ ತುಂಬ ನುಣ್ಣಗೆ ಬೆಂದುಬಿಡುತ್ತೆ. ಹಾಗಾಗಿ ಕುಕ್ಕರಲ್ಲಿ ಬೇಡ, ಹಾಗೇನೇ ಆಚೆ ಕಡೆನೇ ಒಂದು ಬಟ್ಲಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಕಡಲೆಕಾಳನ್ನು ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ, ಆ ಬೇಯಿಸಿಟ್ಟಿರೋವಂಥ ಕಡಲೆಕಾಳು ಇವಾಗ ಫುಲ್ ಕಂಪ್ಲೀಟಾಗಿ ಬೆಂದಿದೆ. ನೋಡಿ, ಒಂದು ಈ ಥರ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ಬೆಂದಿದೆ ಕಡಲೆಕಾಳು. ಇಷ್ಟು ಬೆಂದರೆ ಸಾಕು ವೀಕ್ಷಕರೇ. ಈಗ ಬೆಂದಿರುವಂಥ ಕಡಲೆಕಾಳನ್ನು ಈಗ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬೌಲಿಗೆ ಹಾಕ್ಕೊಂಡಾದ ನಂತರ ಇದಕ್ಕೆ ನಾನು ಒಂದೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಒಂದೇ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಏಕೆ ಅಂತಂದರೆ ಕೆಲವರು ಜಾಸ್ತಿ ತಿಂತಾರೆ, ಸ್ವಲ್ಪ ಕಡಿಮೆ ಕೆಲವರು ಖಾರ ತಿಂತಾರೆ. ನಿಮ್ಮ ಇಚ್ಛಾನುಸಾರ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಇಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ ನಂತರ ಇಲ್ಲಿ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ, ಆ ಆಲೂಗೆಡ್ಡೆನೂ ಕೂಡ ಇವಾಗ ನಾನು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಅಂತೂ ದಿ ಬೆಸ್ಟ್ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಅದ್ರ ಜೊತೆಯಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಅಂಥವ್ರಿಗಂತೂ ಬೆಸ್ಟ್ ಸಲಾಡ್ ಅಂತ ಹೇಳ್ಬೋದು ವೀಕ್ಷಕರೇ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ನೀವು ಬೆಳಿಗ್ಗೆ ಹೊತ್ತು ಒಂದು ಬ್ರೇಕ್ಫಾಸ್ಟ್ ಬದಲಿಗೆ ಇದನ್ನು ಒಂದು ಬೌಲ್ ತಿಂದುಬಿಟ್ರು ಅಂತೂ ಫುಲ್ಲು ಆರಾಮ್ಸೆ ನೀವು ಕೆಲಸ ಕಾರ್ಯ ಎಲ್ಲ ಮಾಡ್ಕೋಬೋದು. ಏಕೆಂದರೆ ಬಾಡಿ ಕೂಡ ಫುಲ್ಲು ಲೈಟಾಗಿ ಹೋಗ್ಬಿಡುತ್ತೆ ಈ ಥರ ಒಂದು ಸಲಾಡ್ ತಿನ್ನೋದ್ರಿಂದ. ನೋಡಿ, ಫಸ್ಟ್ ಕ್ಲಾಸಾಗಿರುವಂಥ ಒಂದು ಕಡಲೆಕಾಳ್ದು ಮತ್ತು ಆಲೂಗೆಡ್ಡೆ ಸಲಾಡ್ ರೆಡಿ ಆಯಿತು. ಈಗ ನಾನಿಲ್ಲಿ ನೋಡಿ ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ಕೂಡ ನಾನು ರಾತ್ರಿ ನೆನೆ ಇಟ್ಟಿದ್ದೆ. ಇದನ್ನು ಒಂದು ಮಧ್ಯಾಹ್ನದ ತನಕನೂ ಕೂಡ ಮುಚ್ಚಿಟ್ಟಿದ್ದೆ, ನೀರೆಲ್ಲ ಬಸಿದ್ಬಿಟ್ಟು. ಈಗ ಅದಕ್ಕೆ ಒಂದು 1/4 ಟೇಬಲ್, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ. ಅಲ್ಲಿ ಎಷ್ಟಿದೆ ಅದು ನೋಡಿಬಿಟ್ಟು ನೀವು ಅದ್ರ ಇಚ್ಛಾನುಸಾರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದ್ಸರಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು
ಈಗ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಹೆಸರು ಕಾಳು, ಆ ಹೆಸರು ಕಾಳನ್ನು ಇದರಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರ್ ಒಳಗೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಬಾರ್ದು. ನಾವು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೋಬೇಕಾಗತ್ತೆ ಇದನ್ನು. ಸೊ ಹಬೆನಲ್ಲೇ ಬೇಯಿಸ್ತೀನಿ. ಇದನ್ನು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ. ನೀರನ್ನು ಹಾಕಿಬಿಟ್ಟು ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡತ್ತೆ. ಹಾಗಾಗಿ ನೀರು ಹಾಕಬಾರ್ದು. ಜಸ್ಟ್ ಹಬೆನಲ್ಲಿ ಅಷ್ಟೇ ಬೇಯಿಸ್ಕೋಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಅದು ಬೆಂದಾಗಿರುತ್ತೆ. ಒಂದೇ 2-3 ವಿಜಿಲ್ ಕೂಗಿಸಿದ್ದೀನಿ ನಾನು. ಈಗ ನೋಡಿ ತೆಗೆದು ತೋರಿಸ್ತೀನಿ ಇವಾಗ ಕಾಳು ಎಷ್ಟು ಮಟ್ಟಿಗೆ ಬೆಂದಿರುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ತುಂಬ ಓವರ್ ಕುಕ್ ಕೂಡ ಆಗಿರೋದಿಲ್ಲ, ಅಂದರೆ ಅತಿಯಾಗಿ ಕೂಡ ಬೆಂದಿರೋದಿಲ್ಲ, ಮತ್ತು ಗಟ್ಟಿನೂ ಇರೋದಿಲ್ಲ. ನೋಡಿ ಒಳ್ಳೆ ಹದದಲ್ಲಿ ಬೆಂದಿದೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಕ್ಲೀನಾಗಿ ಇಷ್ಟು ಬೆಂದರೆ ಸಾಕು ವೀಕ್ಷಕರೇ. ಇಷ್ಟು ಬೆಂದಾದ ನಂತರ ಇದನ್ನು ಕೂಡ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಹೆಸರು ಕಾಳನ್ನು ಕೂಡ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಹಾಕೊಂಡಾದ ನಂತರ ಇದಕ್ಕೂ ಕೂಡ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಹಾಕಿದ್ದೀನಿ. ಅದಾದ ನಂತರ ಒಂದು ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅಷ್ಟು ಚಾಟ್ ಮಸಾಲ, ಒಂದು ಚಿಟಿಕೆಯಷ್ಟು ಗರಂ ಮಸಾಲ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ. ಇಲ್ಲಿ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ರೌಂಡಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಅದಾದ ನಂತರ ನೋಡಿ ಇಲ್ಲಿ ಸೌತೆಕಾಯಿನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೌತೆಕಾಯಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಕ್ಲೀನಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಹಾಕಿದ ನಂತರ ಈಗ ನಿಂಬೆಹಣ್ಣನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೋಡಿ ಇವಾಗ ನಿಂಬೆಹಣ್ಣಿನ ರಸ ಕೂಡ ಹಾಕಿದ್ದಾಗಿದೆ. ಈಗ ಇದನ್ನು ಕೂಡ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಪ್ರತಿದಿನ ಬೆಳಿಗ್ಗೆ ಹೊತ್ತು ದಿನಕ್ಕೆ ಒಂದೊಂದು ಥರವಾದ ಒಂದು ಸಲಾಡ್ ತಿಂತಾ ಬನ್ನಿ. ಒಂದು ದಿನ ಕಡಲೆಕಾಳಿಂದು ಸಲಾಡ್ಡು, ಒಂದು ದಿನ ಹೆಸರು ಕಾಳ್ದು, ಒಂದು ದಿನ ಗ್ರೌಂಡ್ ನಟ್ದು ಕೂಡ ನಾನೀಗ ಮುಂದೆ ತೋರಿಸ್ತೀನಿ. ಅದು ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ, ಟೇಸ್ಟ್ ಅಂತೂ. ಆಮೇಲೆ ಹೆಲ್ತ್ ಬೆನಿಫಿಟ್ಸು ಕೂಡ ಸೂಪರ್ ಆಗಿರುತ್ತೆ. ನೋಡಿ ಇವಾಗ ರುಚಿಯಾಗಿರುವಂಥ ಒಂದು ಮೂಂಗ್ ದಾಲ್ ಮತ್ತು ಸೌತೆಕಾಯಿ ಸಲಾಡ್ ರೆಡಿಯಾಗೋಯ್ತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇವಾಗ ನಾನು ರಾತ್ರಿನೇ 1 ಕಪ್ಪಷ್ಟು ಗ್ರೌಂಡ್ ನಟ್ಟು ಅಂದರೆ ಕಡಲೆ ಬೀಜ ನೆನೆ ಇಟ್ಟಿದ್ದೀನಿ. ಶೇಂಗಾ ಅಂತೀವಲ್ಲ ಅದನ್ನು ಓವರ್ ನೈಟ್ ಇದನ್ನು ಕೂಡ ಸೋಕ್ ಮಾಡಿಟ್ಟಿದ್ದೀನಿ. ನೈಟ್ ಫುಲ್ಲು ನೆನೆ ಇಡಬೇಕಾಗತ್ತೆ. ಸೊ ಇದು ಬೆಳಿಗ್ಗೆ ಎದ್ದಾಗ ನೋಡಿ ನೆಂದಿದೆ ಅಲ್ವಾ. ಸೊ ಇದು ನೆಂದಿರುವಂಥ ಗ್ರೌಂಡ್ ನಟ್ಟನ್ನು ಇವಾಗ ನಾನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ನೋಡಿ ಕಡಲೆ ಬೀಜ ಎಲ್ಲ ಹಾಕಿದ್ದಾಯಿತು. ಇದು ಮುಳುಗುವಷ್ಟು ಇದಕ್ಕೂ ಕೂಡ ನೀರು ಹಾಕಬೇಕಾಗತ್ತೆ. ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕೂಡ 3-4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನಮ್ಮನೆ ಕುಕ್ಕರಲ್ಲಿ 4 ವಿಷಲ್ಲಿಗೆ ಕ್ಲೀನಾಗಿ ಬೇಯುತ್ತೆ. ಸೊ ನಿಮ್ಮನೆ ಕುಕ್ಕರಲ್ಲಿ ಎಷ್ಟೊತ್ತಿಗೆ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ಒಂದು 1/4 ಟೇಬಲ್ ಸ್ಪೂನ್ಗಿನಷ್ಟು ಜೀರಾ ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ನೀರನ್ನು ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಮುಂದೆ ತೋರಿಸ್ತೀನಿ. ಅದಕ್ಕೆ ನಾನು ಹಾಕೋದ್ರಿಂದ ಎಣ್ಣೆಗೆ ನಾನು ಇವಾಗ ಹಾಕ್ತೀನಿ. ಇದು ತಳ ಕಚ್ಚೋದಿಲ್ಲ. ಹಾಗಾಗಿ ಈ ಥರ ಸ್ವಲ್ಪ ಪೌಡರ್ಗಳು ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಗ್ರೌಂಡ್ ನಟ್ಟು ಕ್ಲೀನಾಗಿ ಬೆಂದಾಗಿದೆ. ಕಾಣಿಸ್ತಾ ಇದೆಯಲ್ಲ, ಕಡಲೆ ಬೀಜ ಎಲ್ಲ ಬೆಂದಿದೆ. ಇಲ್ಲಿ ನಾನು ಅದಕ್ಕೆ ಒಗ್ಗರಣೆ ಕೊಡ್ತೀನಿ. ನೋಡಿ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ಗಿಂತಲೂ ಇನ್ನೂ ಕಡಿಮೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಆದಷ್ಟು ಕೂಡ ಜಾಸ್ತಿ ಯೂಸ್ ಮಾಡಿ ಎಲ್ಲ ಒಗ್ಗರಣೆಗಳಿಗೂ. ಅದಾದ ನಂತರ ಒಂದು 1/4 ಟೇಬಲ್ ಸ್ಪೂನ್ಗಿಂತ ಇನ್ನೂ ಕಡಿಮೆ ಹಿಂಗು ಹಾಕಿದ್ದೀನಿ. ಹಿಂಗು ಮತ್ತು ಜೀರಾ ಎರಡನ್ನೂ ಕೂಡ ಬೆಂದಾಗಿದೆ, ಸ್ವಲ್ಪ ಫ್ರೈ ಆಗಿದೆ. ಅದಾದ ನಂತರ ಇಲ್ಲಿ ನಾನೇನು ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಆ ಪೌಡರ್ಗಳು ಅದನ್ನು ಇವಾಗ ಸುರಿದಿದ್ದೀನಿ. ನೋಡಿ ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತಳ ಕಚ್ಚೋದಿಲ್ಲ, ಏನಿಲ್ಲ. ಸೊ ಹಾಗಾಗಿ ಈ ಥರ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಬೇಕಾಗತ್ತೆ. ನೋಡಿ ಆವಾಗ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಬೇಕಾಗತ್ತೆ. ಸ್ಟಿರ್ ಮಾಡಿಬಿಟ್ಟು ಇದು ಎಲ್ಲಿ ತನಕ ನಾವು ಕುದಿಸ್ಕೋಬೇಕು ಅಂದರೆ
ಇವಾಗ ಸುತ್ತ ಅದು ಎಣ್ಣೆ ನಾನೇನು 1 ಟೇಬಲ್ ಸ್ಪೂನ್ ಹಾಕಿದ್ನಲ್ಲ, ಆ ಎಣ್ಣೆಲ್ಲ ಬಿಡ್ಕೊಳಕ್ ಶುರು ಆಗುತ್ತೆ. ಅಲ್ಲಿ ತನಕನೂ ಕೂಡ ನಾವು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ ಮಸಾಲೆ. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲ. ಆದಷ್ಟು ಕೂಡ ಇದು ಮಾಡುವಾಗ ಕಡಿಮೆ ಹುರಿನಲ್ಲೇನೆ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ ಆಲ್ಮೋಸ್ಟ್ ಇವಾಗ ಕ್ಲೀನಾಗಿ ಫ್ರೈ ಆಗಿದೆ. ಸೊ ಈ ಟೈಮ್ನಲ್ಲಿ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆ ಬೀಜ, ಆ ಕಡಲೆ ಬೀಜ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಪೌಡರ್ದೆಲ್ಲ ಕೋಟಿಂಗು ಚೆನ್ನಾಗಿ ಇವಾಗ ಕಡಲೆ ಬೀಜಕ್ಕೆ ಹತ್ಕೊಳ್ಳುತ್ತೆ. ಈಗ ನಾನು ತೋರಿಸ್ತೀನಿ ವೀಕ್ಷಕರೇ ಯಾವ ಥರ ಕೋಟಾಗಿರುತ್ತೆ ಕಡಲೆ ಬೀಜಕ್ಕೆ ಅಂದ್ಬಿಟ್ಟು. ನೋಡಿ ಈಗ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀಟಾಗಿ ಕಡಲೆ ಬೀಜಕ್ಕೆ ಕೋಟ್ ಆಗಿದೆ ಆ ಮಸಾಲಾ ಪೌಡರ್ ಎಲ್ಲ. ಈ ಥರ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಆ ಕೋಟ್ ಆಗಿರುವಂಥ ಕಡಲೆ ಬೀಜನ ಇವಾಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದು ಹಾಕೊಂಡಾದ ನಂತರ ಇದಕ್ಕೂ ಕೂಡ ನಾನು ಒಂದೇ ಒಂದು ಈರುಳ್ಳಿ ಮೀಡಿಯಂ ಗಾತ್ರದ ಹಾಕಿದ್ದೀನಿ. ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಎಷ್ಟು ಕ್ವಾಂಟಿಟಿ ಮಾಡ್ಕೋತಿದ್ದೀರಾ ಅದರ ಅನುಸಾರವಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಕೂಡ ಒಂದು ಹೆಚ್ಚಿರೋದನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇಲ್ಲಿ ಒಂದೇ ಒಂದು ಹಸಿಮೆಣಸಿನಕಾಯಿ ರೌಂಡ್ ಕುಯ್ದುಬಿಟ್ಟು ಹಾಕಿದ್ದೀನಿ ಕಟ್ ಮಾಡಿ. ಅದಾದ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ. ನೋಡಿ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡಿದ್ದಾಗಿದೆ. ಈಗ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ಫೈನಲ್ ಆಗಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದ್ಬಿಟ್ಟು ಅದನ್ನು ಕೂಡ ಹಾಕ್ತೀನಿ. ಇವಾಗ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ಈ ಥರ ದಿನಕ್ಕೊಂದೊಂದು ಸಲಾಡ್ಗಳನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬದಲಿಗೆ ತಿಂತಾ ಬಂದರೆ ಯಾರ್ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕಂತಿದ್ದೀರಾ ಅವರೆಲ್ಲ ಆರಾಮ್ಸೆ 1-2 ತಿಂಗಳೊಳಗೇನೆ ವೆಯ್ಟ್ ಲಾಸ್ ಆಗುತ್ತೆ ವೀಕ್ಷಕರೇ, ಮಾಡಬಹುದು. ಮತ್ತು ಈ ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ತಿನ್ನೋದ್ರಿಂದ ಗ್ರೌಂಡ್ ನಟ್ಟನ್ನು ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ ವೀಕ್ಷಕರೇ. ಇದರಲ್ಲಿ ಮೆಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ ವೀಕ್ಷಕರೇ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.